ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ಸ್ವಾಗತ. ಬೆಳ್ಳಿತೆರೆ ಮತ್ತು ಡೈಲಿ ನ್ಯೂಸ್ ಚಿತ್ರ ವಿಮರ್ಶೆಗೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಸೂರ್ಯ ಮಾತಾಡ್ತಾ ಇದ್ದೀನಿ. ನಾನೀಗ ಮಾತಾಡ್ತಾ ಇರೋ ಸಿನಿಮಾ ಮಾರ್ಕ್ ಚಿತ್ರ. 2025 ಡಿಸೆಂಬರ್ 25ನೇ ತಾರೀಕು ಈ ವರ್ಷದ ಕೊನೆಯ ವಾರ ಬಿಡುಗಡೆಯಾದಂಥ ಮತ್ತೊಂದು ಚಿತ್ರ ಮಾರ್ಕ್. ಕಿಚ್ಚ ಸುದೀಪ್ ಅಭಿನಯದ ಈ ಮಾರ್ಕ್ ಚಿತ್ರ ಕಳೆದ ವರ್ಷ ಮ್ಯಾಕ್ಸ್ ಅನ್ನುವಂಥ ಚಿತ್ರ ಬಂದಿತ್ತು. ಅದು ಕೂಡ ಸೂಪರ್ ಹಿಟ್ ಆದಂಥ ಸಿನಿಮಾ, ಸುದೀಪ್ ಅಭಿನಯದ್ದು. ಅದು ವಿಭಿನ್ನವಾದ ರೀತಿಯ ವಿಭಿನ್ನವಾದ ಜಾನರ್ನ ಸಿನಿಮಾ, ಕನ್ನಡಿಗರಿಗೆ ಒಂಥರ ಹೊಸ ಚಿತ್ರ ಅಂತ ಹೇಳ್ಬೋದು. ಯಾಕೆಂದರೆ ಅದೊಂದು ಕ್ರೈಮ್ ಬೇಸ್ಡು ಪೊಲೀಸ್ ಸ್ಟೇಷನ್ ಒಳಗೆ ನಡೆಯುವಂಥ ಒಂದು ವಿಭಿನ್ನವಾದ ಕತೆ. ನಿಜಕ್ಕೂ ಒಂದು ಥ್ರಿಲ್ಲಿಂಗ್ ಆಗಿತ್ತು. ಎಲ್ರಿಗೂ ಆ ಸಿನಿಮಾ ಭಾಳ ಥ್ರಿಲ್ ಮಾಡಿಸಿತ್ತು. ವಿಶೇಷವಾದ ಕತೆ, ಪ್ರತಿಯೊಂದು ಸೀನು ಕೂಡ ಮೈ ಜುಮ್ಮನ್ನೋಗೆ ರೋಮಾಂಚನವಾಗಿತ್ತು. ಪಾರ್ಟ್ 2 ಇರ್ಬೋದಾ, ಮ್ಯಾಕ್ಸ್ 2 ಪಾರ್ಟ್ 2 ಇರ್ಬೋದಾ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇತ್ತು ಈ ಮಾರ್ಕ್ ಚಿತ್ರ. ಕಳೆದ ವರ್ಷ ಸುದೀಪ್ ಅವರು ಹೇಳಿದರು, ನಾನು ವರ್ಷಕ್ಕೊಂದು ಸಿನಿಮಾ ಕೊಡ್ತೀನಿ ಅನ್ನುವಂಥ ಮಾತನ್ನು ಎಲ್ಲ ಪ್ರೇಕ್ಷಕರ ಮುಂದೆ ಹೇಳೋದಕ್ಕೆ, ಮಾಧ್ಯಮಗಳ ಮುಂದೆ ಪ್ರೇಕ್ಷಕರಿಗೆ ಹೇಳಿದರು. ಆ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಈ ವರ್ಷಕ್ಕೊಂದು ಸಿನಿಮಾ ಅಂತೆ ಮಾರ್ಕ್ ಚಿತ್ರ ತೆರೆ ಮೇಲೆ ಬಂದಿದೆ. ಮಾರ್ಕ್ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ಏನು ಮಾರ್ಕ್ ಅನ್ನೋದು, ಇಲ್ಲಿ ನಾಯಕನ ಹೆಸರು ಮಾರ್ಕ್ ಅಂತ ಅಂದ್ಬಿಟ್ಟು, ಸುದೀಪ್ ಅವರ ಹೆಸರು ಚಿತ್ರದಲ್ಲಿ ಮಾರ್ಕ್ ಅಂತ ಇರುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸುದೀಪ್ ಎಂದಂತೆ ಅಭಿನಯಿಸಿದ್ದಾರೆ. ಸೇಮ್ ವಿಜಯ ಕಾರ್ತಿಕೇಯನ್ ಅವರು ಏನು ನಿರ್ದೇಶನ ಮಾಡಿದ್ರು ಅದೇ ನಿರ್ದೇಶಕರು, ಅದೇ ಜಾನರ್. ಅಂದರೆ ಮ್ಯಾಕ್ಸ್ ಏನು ಕಲರ್ ಟಿಂಟ್ ಇತ್ತು, ಸಿನಿಮಾ ಬ್ಯಾಕ್ಡ್ರಾಪ್ ಇತ್ತು, ಕತೆ ಇತ್ತು, ಕ್ರೈಮ್ ಇತ್ತು, ಥ್ರಿಲ್ಲರ್ ಇತ್ತು, ಎಲ್ಲ ಅದೇ ರೀತಿಯಲ್ಲೇ ಈ ಸಿನಿಮಾ ಹೆಚ್ಚು ಕಡಿಮೆ ಬಹುತೇಕ ಹಾಗೆ ಇದೆ. ಸುದೀಪ್ ಅಂದಮೇಲೆ ಅವರದೇ ಆದ ಅಭಿಮಾನಿಗಳ ವರ್ಗ ಇದೆ. ಅವರು ಕೂಡ ಒಬ್ಬ ಸೂಪರ್ ಸ್ಟಾರ್. ಅವ್ರು ಸಿನಿಮಾ ಮಾಡಬೇಕಾದ್ರೆ ಭಾಳ ಅಳದು ತೂಗಿ ಸಿನಿಮಾಗಳು ಮಾಡ್ತಾರೆ, ಭಾಳ ಯೋಚನೆ ಮಾಡಿ ಸಿನಿಮಾಗಳು ಮಾಡ್ತಾರೆ. ಯಾವುದೇ ಪಾತ್ರಗಳು ಒಪ್ಕೋಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಕುತೂಹಲಭರಿತವಾದಂಥ ಜನರಿಗೆ ಏನಾದರೂ ವಿಷಯಗಳು ತಿಳಿಸುವಂಥ, ಮನೋರಂಜನೆ ಕೊಡುವಂಥ ಚಿತ್ರಗಳನ್ನು ಮಾಡುವಲ್ಲಿ ಸುದೀಪ್ ಇದ್ದಾರೆ. ಅವರಿಗೆ ಫ್ಯಾಮಿಲಿ ಆಡಿಯನ್ಸ್ ಕೂಡ ಅವ್ರನ್ನ ಪ್ರೀತಿಸುವಂಥ, ಬರೀ ಮೇಲೆ ಅಂದರೆ ಹುಡುಗರು ಅಷ್ಟೇ ಅಲ್ಲ, ಹೆಣ್ಮಕ್ಳು ಕೂಡ ಅಭಿಮಾನಿಗಳಿದ್ದಾರೆ, ತಾಯಂದಿರು ಕೂಡ ಅಭಿಮಾನಿಗಳಿದ್ದಾರೆ. ಸುದೀಪ್ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಮಾರ್ಕ್ ಚಿತ್ರವನ್ನು, ಮ್ಯಾಕ್ಸ್ ಚಿತ್ರವನ್ನು ಎರಡೂ ಕೂಡ ಈ ಕಡೆಯಿಂದ ಬೇಸ್ಟು. ಅದಕ್ಕೆ ಹಿಂದೆ ಬಂದಂಥ ಚಿತ್ರ ಕೂಡ ನಮ್ಮ ಜಾಕ್ ಮಂಜು ಅವರ ನಿರ್ಮಾಣದಲ್ಲಿ ಬಂದಂಥ ಸಿನಿಮಾ ಕೂಡ ಅದೇ ರೀತಿ ಇತ್ತು. ಒಂಥರ ಕಾಕಿ ತೊಡದೆ ಪೊಲೀಸ್ ಅಧಿಕಾರಿಯಾಗಿ ಸುದೀಪ್ ಅವರು ಕಾಣಿಸ್ಕೊತಾ ಇದ್ದಾರೆ. ಈ ಸಿನಿಮಾದಲ್ಲೂ ಕೂಡ ಸ್ಟಾರ್ಟಿಂಗಿಂದ ಕೊನೆಯವರೆಗೂ, ಅಂದರೆ ಮೊದಲನೇ ಸೀನಿಂದ ಕೊನೆಯವರೆಗೂ ಥ್ರಿಲ್ಲಿಂಗು, ಆ್ಯಕ್ಷನ್ನು, ಟೆನ್ಷನ್ನು ನೋಡೋರಿಗೆ ಏನಾಗ್ಬೋದು ಅಂತ ಬಹಳ ವಿಚಾರಗಳನ್ನು ಈ ಸಿನಿಮಾದಲ್ಲಿ ತಗೊಂಡಿದ್ದಾರೆ. ಈ ಸಿನಿಮಾ ಶುರುವಾಗೋದು ಸ್ಟೇಷನಲ್ಲೇ, ಆದರೆ ಹಲವಾರು ಸ್ಟೆಪ್ ಬೈ ಸ್ಟೆಪ್ಪು ಓಪನ್ ಆಗ್ತಾ ಹೋಗುತ್ತೆ. ಸಾಧಾರಣ ರೌಡಿಗಳು ಬರ್ತಾರೆ. ಮೊದಲನೇದು ಬಂದು ಪೊಲೀಸರಿಗೆಲ್ಲ ಹೊಡೆದು ಅವ್ರ ಹೊಟ್ಟೆ ಯೂನಿಫಾರ್ಮ್ನ ಬಿಚ್ಚಿಬಿಟ್ಟು ನಿಲ್ಲಿಸ್ತಾರೆ, ಮಂಡಿ ಬಿಡಿಸಿ. ಅಂಥ ನಟೋರಿಯಸ್ ಕ್ರಿಮಿನಲ್ಗಳು ಪೊಲೀಸ್ನವ್ರಿಗೆ ಎದುರುವಂಥದ್ದು. ಆ ಸ್ಟೇಷನ್ನಲ್ಲಿ ಒಬ್ಬ ಮಾಮೂಲಿ ಕಳ್ಳಂತರ ಯಾರೋ ಎಲ್ಲೋ ಮಾಮೂಲಿಯಾಗಿ ಏನೋ ತೊಂದರೆ ಕೊಡ್ತಾ ಇದ್ದ, ಎಲ್ಲೋ ಇದ್ದ ವಂಶವ್ರ ಥರ ಕರ್ಕೊಂಡು ಮಲಗಿರ್ತಾರೆ. ಕುಡಿದು ಮಲಗಿದ್ದಾನೆ ಅಂದ್ಬಿಟ್ಟು ಎಬ್ಬರಿಸ್ತಾರೆ, ನೀರು ಇದ್ಬಿಟ್ಟು ರೌಡಿಗಳು. ಅದೇ ಓಪನಿಂಗ್ ಸೀನ್. ಸುದೀಪ್ ಅವರು ಎದ್ದು ಬರ್ತಾರೆ. ಓಪನಿಂಗ್ ಈ ದಾದ ಯಾರು ಗೊತ್ತಾ ಅಂತ ಹಾಡು ಶುರು ಮಾಡ್ತಾರೆ. ಡ್ಯಾನ್ಸ್ ಆಗುತ್ತೆ. ಡ್ಯಾನ್ಸ್ ಆಗ್ತಾ ಹಾಡು ಮುಗಿತಂಗೆ ಫೈಟಿಂಗ್ ಶುರು ಆಗುತ್ತೆ. ಅಲ್ಲಿಂದ ವರ್ಷ ಶುರು ಮಾಡ್ತಾರೆ. ಮ್ಯಾಕ್ಸ್ ಏನಿತ್ತು ಅದಕ್ಕೆ ಡಬಲ್, ಇದು ಡಬಲ್ ಮ್ಯಾಕ್ಸ್ ಅಂತ ಹೇಳ್ಬೋದು. ಮ್ಯಾಕ್ಸ್ಗೆ ಏನು ಅಂದ್ಕೊಂಡಿಲ್ಲ, ಇದು ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅಂತ ಹೇಳ್ಬೋದು. ಒಂದು ಡ್ಯಾಮು ನೀರು ತುಂಬ ಹೋಗ್ತಾ ಇರ್ತದೆ. ಮಳೆ ಬಂದು ಸಿಕ್ಕಾಪಟ್ಟೆ ಮಳೆ, ಡ್ಯಾಮ್ ತುಂಬೋಗುತ್ತೆ. ಆ ಡ್ಯಾಮ್ ಓಪನ್ ಆಗುತ್ತೆ. ಆ ಡ್ಯಾಮ್ ಓಪನ್ ಆಗಿ ನೀರು ಹರ್ಕೊಂಡು ಎಲ್ಲ ಸುತ್ತಮುತ್ತ ಇರುವಂಥ ಊರುಗಳೆಲ್ಲ ತುಂಬ ಹೋಗುವಂಥ ಒಂದು ಪರಿಸ್ಥಿತಿ. ಅಂದರೆ ಅಕ್ಕಪಕ್ಕ ಏನು ಜಮೀನುಗಳಿರ್ತವೆ, ಎಲ್ಲರಿಗೂ ಒಂದು ರೇಡಿಯೋದಲ್ಲಿ ವಾಯ್ಸ್ ಕೊಡ್ತಾರೆ, ದಯವಿಟ್ಟು ಎಲ್ಲರೂ ಸುರಕ್ಷಿತವಾದ ಜಾಗಕ್ಕೆ ಹೋಗಿ ಅಂತ. ಏನೋ ಕೊಡ್ತಾ ಇದ್ದಾರೆ ಅಂತ ನಾವು ಅನ್ಕೊತೀವಿ, ಆದರೆ ಆ ಧ್ವನಿಗೆ, ಆ ವಿಷಯಕ್ಕೆ ಸಿನಿಮಾ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ. ಇಲ್ಲಿ ಯಾವುದು ಲಿಂಕ್ ಬಿಟ್ಟೋಗಿಲ್ಲ, ಯಾವುದು ಅನಸಸರಿ ಏನು ಬೇಡದ ತುರ್ಕಕ್ಕೆ ಹೋಗಿಲ್ಲ. ಎಲ್ಲ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ನಿರ್ದೇಶಕರು ಒಂದು ಒಳ್ಳೆಯ ಚಿತ್ರವನ್ನು ಕಟ್ಟಿಕೊಟ್ಟಿದ್ದಾರೆ. ಅದು ಕ್ರೈಮ್ ಬೇಸ್ಡ್ ಥ್ರಿಲ್ಲರ್ ಆ್ಯಕ್ಷನ್ ಮೂವಿ. ಒಬ್ಬ ಇರ್ತಾನೆ, ಅವನ ಬರೋಡಿ,
ಅಂದಿನ ಥರ ಹೊಡೆಯಲ್ಲ. ನಾವೆಲ್ಲ ಈ ಸುಮ್ಮನೆ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ರೋಗಗಳು ನೋಡಿರ್ತೀವಿ. ಆದರೆ ಈತ ಇವನು ಮಾಡಿರೋ ಕ್ರಿಮಿನಲ್ ಕೇಸ್ಗಳನ್ನ ಮುಚ್ಚಾಕೋಸ್ಕರ ಅವನ ತಮ್ಮನಿಗೆ ಮಿನಿಸ್ಟರ್ ಮಗಳ ಜೊತೆ ಮದುವೆ ಮಾಡಿ ಎಲ್ಲ ಕೇಸ್ ಮುಚ್ಕೋಬೇಕು ಅಂತ ಇರ್ತಾನೆ. ಆದರೆ ಅವನ ತಮ್ಮ ಬೇರೆ ಜೊತೆ ಲವ್ ಮಾಡಿ ಹೊಡೋಗ್ತಾನೆ. ಅವನಿಗೆ ಯಾರು ಓಡೋಕ್ಕೆ ಸಹಾಯ ಮಾಡ್ತಾರೋ ಅವ್ರಿಗೆಲ್ಲ ಚರ್ಮ ಸುರಿಸಿ ನೇಣಾಕಿ ನೇತಾಕ್ಬಿಟ್ಟು ಸಾಯಿಸ್ತಾನೆ. ಅಂಥ ಕ್ರಿಮಿನಲ್ ಕ್ರೂರಿ ಇವನು. ಅವನು ಒಂದು ಕಡೆ ತಮ್ಮ ಹುಡುಕ್ತಾ ಇರ್ತಾನೆ. ಜೊತೆಗೆ ಒಬ್ಬ ಮಹಿಳಾ ಮುಖ್ಯಮಂತ್ರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅವರ ಕೊನೆಯ ಕ್ಷಣಗಳಿರ್ತಾರೆ. ಅವ್ರ ಮಗ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡ್ತಾನೆ. ಅವನು ಆದಿಕೇಶವರು ಅಂತ ಈ ಸಿನಿಮಾದಲ್ಲಿ. ಆದರೆ ಆ ತಾಯಿಗೆ ಇಷ್ಟ ಆಗೋದಿಲ್ಲ. ಬಲವಂತವಾಗಿ ಆಕೆಯನ್ನು ಕೊಲೆ ಮಾಡಿ ಸೈನ್ ಪಡೆದು ಕೊಲೆ ಮಾಡಿ ಆಸ್ಪತ್ರೆಯಲ್ಲೇ ಅವನು ಮುಂದಿನ ಮುಖ್ಯಮಂತ್ರಿ ಅಂತ ಬಿಂಬಿಸ್ಕೊತಾನೆ. ಈ ದೃಶ್ಯವನ್ನು ಒಬ್ಬ ಡಾಕ್ಟ್ರು ಶೂಟ್ ಮಾಡ್ತಾನೆ. ಆ ಡಾಕ್ಟ್ರು ಮಾಜಿ ಮುಖ್ಯಮಂತ್ರಿಗಳನ್ನು ಕಳಿಸಿ, ನೀವು ಮುಖ್ಯಮಂತ್ರಿ ಆಗಬೇಕಾಗಿರೋ ಸ್ಥಾನವನ್ನು ಈಗ ಕಿತ್ಕೋತಾ ಇದ್ದಾನೆ ನೋಡಿ ಅಂತ ವಿಡಿಯೋ ಇದೆ ಅಂತ ಹೇಳ್ತಾರೆ. ಸರಿ ಕಳಿಸೋ ನಮಗೆ ಅಂತಂದಾಗ ಅವನು ಕಳಿಸುವಷ್ಟರಲ್ಲಿ ಬ್ಯಾಟ್ರಿ ಆಫ್ ಆಗುತ್ತೆ. ಮನೆಗೆ ಬಂದು ಬ್ಯಾಟ್ರಿ ಚಾರ್ಜ್ ಆಗ್ತಾನೆ. ಅವನ ಮಗ ವೀಡಿಯೋ ಗೇಮ್ ಮಾಡ್ತಾಯಿದ್ದನು, ಅವನ ಮೊಬೈಲ್ ಬ್ಯಾಟ್ರಿ ಆಗೋಯ್ತು ಅಂತ ಅಪ್ಪ ಚಾರ್ಜ್ ಹಾಕಿರೋ ಮೊಬೈಲ್ ಎತ್ಕೋತಾನೆ. ಮನೆಯಿಂದ ಅಪ್ಪ ಕೂಕೋತಾನೆ, ಎಲ್ಲಿದೆ ಕೊಡು ಬಾ ಅನ್ನೋಷ್ಟರಲ್ಲಿ ಮನೆಯಿಂದ ಆಚೆ ಓಡೋಗ್ತಾನೆ ಎದುರ್ಕೊಂಡು. ಇದಕ್ಕೂ ಕೂಡ ಲಿಂಕ್ ಇದೆ. ಇನ್ನೊಂದು ಕಡೆ ಮಕ್ಕಳ ಅಪಹರಣ ಆಗ್ತಾ ಇರ್ತದೆ. ಸುಮಾರು ಸುಮಾರು ಒಂದು 18 ಮಕ್ಕಳು ಅಂತ ಅನ್ಸುತ್ತೆ, ಸುಮಾರು ಮಕ್ಕಳುಗಳ ಅಪಹರಣ ಆಗ್ತಾ ಇರ್ತದೆ. ಎಲ್ಲ ಸ್ಟೇಷನ್ಗಳಲ್ಲೂ ವರದಿ, ನಮ್ಮ ಮಕ್ಕಳು ಕಳ್ತನ ಆಗಿದೆ, ನಮ್ಮ ಮಕ್ಕಳಿಲ್ಲ ಅಂತ ಎಲ್ಲ ಸ್ಟೇಷನ್ಗೂ ಒಟ್ಟೊಟ್ಟಿಗೆ ಬಂದು ಜನ ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ. ಆ ಗುಂಪಲ್ಲಿ ಈ ಮಗು ಕೂಡ ಕಳೆದೋಗುತ್ತೆ. ಅಂದರೆ ಮಗು ಜೊತೆಗೆ ಮೊಬೈಲ್ ಕೂಡ ಕಳೆದೋಗುತ್ತೆ. ಒಂದು ಕಡೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಇರ್ತಾನೆ ಮೋಸದಿಂದ, ಅವನಿಗೆ ಈ ಡಾಕ್ಟ್ರ್ ವಿಷಯ ಗೊತ್ತಾಗುತ್ತೆ. ಅವ್ರು ಇವನ್ನ ಅಟ್ಯಾಕ್ ಮಾಡ್ತಾರೆ, ಕಿಡ್ನ್ಯಾಪ್ ಮಾಡ್ತಾರೆ, ಮೊಬೈಲ್ ಸಿಗಲ್ಲ. ಅವರ ಅಧಿಕಾರ ಬಳಸ್ಕೊಂಡು ಪೊಲೀಸ್ ಇಲಾಖೆಗೆ ಪ್ರೆಷರ್ ಹಾಕಿ ಹುಡ್ಕಕ್ಕೆ ಹೇಳ್ತಾನೆ. ಒಂದು ಕಡೆ ಮಕ್ಕಳು ಹುಡುಕಿ ಅದರ ಮೊಬೈಲ್ ಇದೆ, ಮೊಬೈಲ್ ಬೇಕು ಅಂತ. ಇಲ್ಲಿ ಸರ್ಕಾರ ಏನು ಕಾನೂನು ಇಲಾಖೆ ಏನಿದೆ ಮಕ್ಕಳನ್ನ ಹುಡ್ಕೊಂಡು ನಿಂತ್ಕೊತಾರೆ. ಆದರೆ ಅವರು ಮಕ್ಕಳಿಗೋಸ್ಕರ ಅಲ್ಲ, ಮೊಬೈಲ್ಗೋಸ್ಕರ. ಇಲ್ಲಿ ಸುದೀಪ್ ಏನು ನಾಯಕರಾಗಿದ್ದಾರೆ, ಇವರು ಮಕ್ಕಳು ಹುಡುಕಬೇಕು, ಮೊಬೈಲ್ ಹುಡುಕಬೇಕು, ಓಡೋಗಿರೋ ಹುಡುಗ ಹುಡುಗಿ, ಮದುವೆ ಆಗಬೇಕಾಗಿರೋ ಓಡೋಗಿರುವಂಥ ಹುಡುಗ ಹುಡುಗಿ ಅವರು ಹುಡುಕಬೇಕು. ಮದುವೆ ಮನೆಯಿಂದಲೇ ಓಡೋಗಿರ್ತಾನೆ ಅವರು. ನಾಳೆ ಮದುವೆ ಎಲ್ಲ ಕಡೆ ಹೆಣ್ಮಕ್ಳು ಹೋಗ್ತಾರೆ, ಅದು ಇವನು ಹುಡುಗಿ ಕರ್ಕೊಂಡು ಇವನೇ ಓಡೋಗ್ಬಿಟ್ಟಿರ್ತಾನೆ. ಈ ಮಕ್ಕಳನ್ನ ಅಪಹರಣ ಮಾಡ್ತಾ ಇರೋದು ಯಾರು? ಈ ಮುಖ್ಯಮಂತ್ರಿನ ಸಾಯಿಸ್ಬಿಟ್ಟು ತಾನು ಮುಖ್ಯಮಂತ್ರಿ ಆಗಿ ಹೋಗ್ತಿದಾರಲ್ಲ, ಅವನು ಹಿನ್ನೆಲೆ ಏನು? ಅವನು ಮುಖ್ಯಮಂತ್ರಿ ಆಗ್ತಾನ? ಆ ಡ್ಯಾಮ್ ತುಂಬ ಹೋಗುತ್ತಲ್ಲ, ಆ ನೀರಿಂದ ಏನು ಅನಾಹುತ ಆಗ್ಬೋದು? ಯಾಕೆ ಆ ವಾಯ್ಸು ಸ್ಟಾರ್ಟಿಂಗಲ್ಲಿ ಬಂತು? ಸಿಕ್ಕದವರೆಲ್ಲ ಸಾಯಿಸ್ತಾ ಇರ್ತಾನೆ. ತಮ್ಮ ಬೇಕು ಅವನಿಗೆ, ಅವನ ತಮ್ಮ ಸಿಗ್ತಾನ? ಸಸ್ಪೆಂಡ್ ಆಗಿರುವ ಪೊಲೀಸ್ ಅಧಿಕಾರಿ ಒಂದು 7-8 ಜನ ಒಂದು ಸಂಗಡಿಗರನ್ನ ಗುಂಪು ಕಟ್ಕೊಂಡು, ಎಲ್ಲರೂ ಸಸ್ಪೆಂಡ್ ಆಗಿರ್ತಾರೆ, ಅದನ್ನು ಯಾಕೆ ಅಂತ ಸಿನಿಮಾದಲ್ಲಿ ತೋರಿಸಿಲ್ಲ. ಅಂದರೆ ಸುದೀಪ್ ಗ್ಯಾಂಗು ತೋರಿಸಲ್ಲ, ಯಾಕೆ ಅಂತ ಅದ್ರ ಹಿನ್ನೆಲೆ ಹೇಳಕ್ಕೆ ಹೋಗಿಲ್ಲ ನಿರ್ದೇಶಕರು. ಆ ಒಂದು ತಂಡ ನೇರವಾಗಿ ಅಧಿಕಾರವಾಗಿ ಬರಲ್ಲ, ಅವರು ಇಂಡೈರೆಕ್ಟ್ ಆಗಿ ಮಾಜಿ ಮುಖ್ಯಮಂತ್ರಿ ಇರ್ತಾರಲ್ಲ ಅವರೆಲ್ಲರ ಶಿಫಾರಸು ಮೇಲೆಗೆ ಇವರು ಕೆಲಸ ಶುರು ಮಾಡ್ತಾರೆ. ಮಕ್ಕಳು ಹುಡುಕಬೇಕು, ಮೊಬೈಲ್ ಹುಡುಕಬೇಕು, ಜೊತೆಗೆ ಈ ಕ್ರಿಮಿನಲ್ಗಳೆಲ್ಲ ಸದ್ಯ ಹೊಡಿಬೇಕು. ನಾನು ಹೇಳ್ತಾ ಇದ್ರೇ ಸಿನಿಮಾ ನೋಡಿದಂಗೆ ಅನಿಸಲ್ಲ, ಯಾಕೆಂದ್ರೆ ಅನ್ನಿಸ್ತಾ ಇದೆ ನನಗೆ ಈ ಕಥೆ ಹೇಳ್ಬಿಡ್ತೀನೋ ಅಂತ. ನನಗೇನೆ ನಿಜಕ್ಕೂ ಒಂದು ಒಳ್ಳೆ ಚಿತ್ರ ಮಾಡಿದ್ದಾರೆ. ತುಂಬ ಗ್ರಾಫಿಕ್ ವರ್ಕ್ ಇರ್ಬೋದು, CG ವರ್ಕ್ಗಳು ತುಂಬ ಜನರಿಗೆ ಒಂದು ಕುತೂಹಲ ಮೂಡಿಸುವಂಥ ಹಲವಾರು ದೃಶ್ಯಗಳು ಈ ಸಿನಿಮಾದಲ್ಲಿದೆ. ಕ್ಯಾಮ್ರಾ ವರ್ಕ್ ಇರ್ಬೋದು, ಹಾಗೆ ಮ್ಯೂಸಿಕ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, 2 ಸಾಂಗ್ ಸೇರಿಸಿದ್ದಾರೆ. ಎಲ್ಲೂ ಡಿಸ್ಟರ್ಬ್ ಆಗಲ್ಲ. ಈ ಸಿನಿಮಾಗೆ ಸಾಂಗ್ ಬೇಕಿಲ್ಲ, ಆದರೂ ಕೂಡ ಕತೆ ಒಳಗಡೆ ಸಾಂಗ್ ಹೋಗೋದ್ರಿಂದ ಗೊತ್ತಾಗೋದಿಲ್ಲ. 2 ಸಾಂಗ್ನ ಮಿಕ್ಸ್ ಮಾಡಿದ್ದಾರೆ, ಸಿನಿಮಾದಲ್ಲಿ ಸೇರಿಸಿದ್ದಾರೆ. ಸುದೀಪ್ ಅವ್ರ ಅಭಿನಯ ನಿಮ್ಗೆ ಗೊತ್ತಲ್ಲ, ಅವ್ರ ಮ್ಯಾನರಿಸಮ್ಮು, ಅವ್ರ ಸ್ಟೆಪ್ಪು, ಅವ್ರ ಆ್ಯಕ್ಟಿಂಗು, ಅವ್ರ ಡೈಲಾಗ್ ಡೆಲಿವರಿ, ಅದಕ್ಕೇನು ಕೊರತೆ ಇಲ್ಲ. ಸುದೀಪ್ನ ಇಷ್ಟಪಡುವಂಥ ಎಲ್ಲ ಅಭಿಮಾನಿಗಳಿಗೆ ಭರಪೂರ ಮನೋರಂಜನೆ ಈ ಸಿನಿಮಾದಲ್ಲಿ ಸಿಗುತ್ತೆ. ಹಾಗೆ ಮ್ಯೂಸಿಕ್ ಚೆನ್ನಾಗಿದೆ, ಡ್ಯಾನ್ಸ್ ಚೆನ್ನಾಗಿದೆ, ಫೈಟ್ ಚೆನ್ನಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ. ಪ್ರತಿ ಸೀನು ಆ್ಯಕ್ಷನ್ಮಯವಾಗಿದೆ. ಆ್ಯಕ್ಷನ್ ಪ್ರಿಯರಿಗಂತೂ ಭಾಳ ಇಷ್ಟ ಆಗುವಂಥ ಒಂದು ಸಿನಿಮಾ ಇದೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಮನೋರಂಜನೆ ಇರುವಂಥ ಚಿತ್ರ ಮಾರ್ಕ್ ಬಿಡುಗಡೆ ಆಗಿದೆ. ಆದರೆ ಸಿನಿಮಾದಲ್ಲಿ ಒಂದು ಏನಪ್ಪ ಅಂತ ಅನಿಸಿದ್ರೆ, ಮ್ಯಾಕ್ಸ್ ನೋಡಿದರೆ ಜನರಿಗೆ, ಪ್ರೇಕ್ಷಕರಿಗೆ ಅನಿಸುತ್ತೆ
ಎಲ್ಲ ತುಂಬ ಜಾಸ್ತಿ ಆಯ್ತು ಅನಿಸುತ್ತೆ. ಯಾಕೆಂದರೆ ಒಬ್ಬ ನಾಯಕ ಎಲ್ಲ ಕಡೆ ಹೋರಾಡಬೇಕು, ಎಲ್ಲ ಕಡೆ ಫೈಟ್ ಮಾಡಬೇಕು. ಇಲಾಖೆ ಒಳಗಡೆನೇ ಜೊತೆಲಿರೋರೇ ಕಳ್ಳರಿರ್ತಾರೆ. ಏನು ಆ ಮುಖ್ಯಮಂತ್ರಿಗೆ, ಮಾಜಿ ಮುಖ್ಯಮಂತ್ರಿಗೆ ಏರ್ಪಡೋ ಮತ್ತೆ ಮುಖ್ಯಮಂತ್ರಿ ಆಗಕ್ಕೆ ನಿಂತಿರುವಂಥ ಒಬ್ಬ ಕಳ್ಳ ರಾಜಕಾರಣಿಗೆ ಬೆಂಬಲ ಕೊಡುವಂಥವ್ರು ಒಂದಷ್ಟು ಜನ, ಆಮೇಲೆ ಪೊಲೀಸ್ ಅಧಿಕಾರಿಗಳು ಬೇರೆ, ಇವರು ಆಪೋಸಿಟ್ ಆಗಿರುವಂಥ ಒಬ್ಬ ಹೆಣ್ಮಗಳು. ಹೀಗೆ ಈ ಎಲ್ಲ ಒಳ್ಳೊಳಗೆ ಮಸರತ್ತುಗಳ ಜೊತೆಗೆ ಚೇಸಿಂಗು, ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ. ಆ ಮೊಬೈಲ್ ಕಳ್ಕೊಂಡಿರುವಂಥ, ಎತ್ಕೊಂಡೋಗಿರೋಂಥ ಹುಡುಗ, ಆ ಹುಡುಗನ ಹುಡುಕೋದು ಒಂದು ದೊಡ್ಡ ಸಾಹಸ ಆಗೋಗುತ್ತೆ. ಆ ಹುಡುಗನ ಜೊತೆಗೆ ಇನ್ನೊಂದಷ್ಟು ಮಕ್ಕಳು ಅಪಹರಣ ಆಗಿರ್ತಾರೆ. ಆ ಮಕ್ಕಳು ಅಪಹರಣ ಆಗಿ ಎಲ್ಲೋ ಸಿಕ್ಕಾಕೊಂಡಿರ್ತಾರೆ, ಯಾರೂ ಇರೋದಿಲ್ಲ ಮತ್ತೆ ಕಾಪಾಡೋದಕ್ಕೆ. ಅವ್ರನ್ನ ಕೂಡಾಕಿದ ವಿಲನ್ಗಳ ಸತ್ತೋಗ್ಬಿಡ್ತಾರೆ. ಯಾರು ಈ ವಿಲನ್ಗಳು ಕೂಡಾಕಿದ್ರು ಅನ್ನೋದು ಕೂಡ ಒಂದು ಸಸ್ಪೆನ್ಸ್ ಇತ್ತು ಇದರಲ್ಲಿ. ಯಾಕೆ ನಾನು ಸಸ್ಪೆನ್ಸ್ ಆಗಿ ಬಿಟ್ಟಿರ್ತೀನಿ, ನಿಮಗೆ ಸಿನಿಮಾ ನೋಡೋಣ ಗೊತ್ತಾಗೋದು. ಈ ಎಲ್ಲ ಕುತೂಹಲಗಳ ತೆರೆ ಬೀಳಬೇಕು ಅಂದರೆ ನೀವು ಚಿತ್ರ ನೋಡಬೇಕಾಗುತ್ತೆ. ಈ ಎಲ್ಲ ಗೊಂದಲಗಳಿಗೆ ಒಂಥರ ಎಲ್ಲೋ ಒಂದು ಕಡೆ ಪ್ರೇಕ್ಷಕನಿಗೂ ಎಲ್ಲೋ ಸ್ವಲ್ಪ ಜಾಸ್ತಿ ಆಯಿತಾ. ಯಾಕಂದರೆ ಮ್ಯಾಕ್ಸು ಒಂದು ನೀಟಾಗಿದ್ದಂಥ ಸಿನಿಮಾ. ಇದು ನೀಟಾಗಿಲ್ಲ ಅಂತಲ್ಲ, ತುಂಬ ಜಾಸ್ತಿ ಓವರ್ ಡೋಸ್ ಅಂತ ಅನಿಸುತ್ತೆ ಸಿನಿಮಾ. ಎಲ್ಲ ಕಡೆ ಸುದೀಪ್ ಅವರೇ ಓಡಾಡಬೇಕು. ಆಮೇಲೆ ಸುದೀಪ್ ಅವ್ರ ಗೆಟಪ್ ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ. ಮಾತಿದ್ರೆ ಅವರೊಂದು ಮ್ಯಾನರಿಸಮ್ ಗಡ್ಡ ನಿಂತ್ಕೊಳ್ತಾನೆ ಇರ್ತಾರೆ. ಅವ್ರ ಅಂದರೆ ಅಭ್ಯಾಸ ಆಗಿಬಿಡ್ಬೇಕು ಸಿನಿಮಾದಲ್ಲಿ. ಯಾಕೆಂದರೆ ಪ್ರತಿ ಸೀನಲ್ಲೂ ಮಾಡ್ತಾ ಇರ್ತಾರೆ, ಒಂದು ಮ್ಯಾನರಿಸಮ್ನ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ಸುದೀಪ್ ಅವ್ರ ಜೊತೆಗೆ ಹಲವಾರು ಜನ ನಮ್ಮ ನಟ ನಟಿಯರು ಅಭಿನಯ ಮಾಡಿದ್ದಾರೆ. ನಮ್ಮ ಗೋಪಾಲ್ ದೇಶಪಾಂಡೆ, ನಿಮ್ಗೆ ಗೊತ್ತಿರಬೇಕು, ಅಯ್ಯಪ್ಪ ಯಾವ ಪಾತ್ರ ಕೊಟ್ಟರು ಕೂಡ ಅದೇನು ಅವರು ಅಭಿನಯ ಮಾಡೋಕ್ಕೆ ಹುಟ್ಟಿದ್ದಾರೆ ಏನೋ ಅಂತ ಅನ್ನೋ ಹಾಗೆ ಅಭಿನಯಿಸ್ತಾರೆ. ಯಾಕೆಂದರೆ ಯಾವುದೇ ಪಾತ್ರ ಕೊಡಿ ಸೂಪರಾಗಿ ಆ ಸಿನಿಮಾಕ್ಕೆ, ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾರೆ. ಅವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ರಮಣಕೊಪ್ಪ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಅರ್ಚನಾ ಕೊಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ. ಹೀಗೆ ಹಲವಾರು ಜನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಒಂದೇನಪ್ಪ ಅಂದರೆ, ಸುಮಾರು ಒಂದು 3 ಸಿನಿಮಾಯಿಂದ ಸುದೀಪ್ ಅವ್ರಿಗೆ ನಾಯಕಿಯರೇ ಇಲ್ಲ. ಅವ್ರ ಅಭಿಮಾನಿಗಳಿಗಂತೂ ಬೇಜಾರಾಗ್ಬಿಟ್ಟಿದೆ. ಏನಪ್ಪ, ನಮ್ಮ ಗುರುಗಳಿಗೆ, ನಮ್ಮ ಹೀರೋಗೆ ಒಂದು ಹೀರೋಯಿನ್ ಇಲ್ಲ, ಡ್ಯಾನ್ಸ್ ಇಲ್ಲ, ಅಲ್ಲಿ ನೋಡಬೇಕು ಅನ್ನೋದು. ಆದರೆ ನಿಶ್ವಿಕಾ ನಾಯ್ಡು ಆ ಒಂದು ಕೊರತೆ ನೀಗಿಸಿದ್ದಾರೆ. ಅಂದರೆ ಅವ್ರು ಹೀರೋಯಿನಾಗಿ ಆ್ಯಕ್ಟ್ ಮಾಡಿಲ್ಲ, ಒಂದು ಸಾಂಗಿಗೆ ಅತಿಥಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಸಾಂಗು ಕೂಡ ಜನಗಳಿಗೆ ಇಷ್ಟ ಆಗುತ್ತೆ. ಸುದೀಪ್ ಅವರು ಒಂದು ಯಾರನ್ನೋ ಇರಿಟೇಟ್ ಮಾಡೋಕ್ಕೆ, ಯಾರೋ ರೋಡಿನ ಹುಡುಕಕ್ಕೆ ಬಂದಾಗ ಅಲ್ಲಿರ್ತಾರೆ. ಇದು ಟೋಟಲ್ ಒಂದು ರೌಡಿಸಮ್ ಸಿನಿಮಾ. ಹಲವಾರು ವಲಯಗಳಲ್ಲಿ ಅವರವ್ರದ್ದೇ ಜಾನರಲ್ಲಿ, ಅವರವ್ರದ್ದೇ ಗೆಟಪ್ಗಳಲ್ಲಿ, ಅವರವರೇ ಬೇರೆ 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 ಥರ ರೌಡಿಗಳು, ಡಾನ್ಗಳು, ಆಮೇಲೆ ರಾಜಕಾರಣಿಗಳಲ್ಲಿರುವಂಥ, ರಾಜಕೀಯದಲ್ಲಿರುವಂಥ ಕ್ರಿಮಿನಲ್ಗಳು, ಹೀಗೆ ಒಂದು ದೊಡ್ಡ ಕ್ರಿಮಿನಲ್ಗಳ ವ್ಯೂಹವನ್ನು ರಚನೆ ಮಾಡಿರೋದೇ ಈ ಮಾರ್ಕು. ಅದನ್ನೆಲ್ಲ ತಡೆ ಹಿಡಿದು ಮಾರ್ಕ್ ಏನು ಮಾಡ್ತಾನೆ ಅನ್ನೋದು ನೀವೆಲ್ಲ ಸಿನಿಮಾ ನೋಡೋಕ್ಕಾಗುತ್ತೆ. ನೀವು ಕೂಡ ಕಾಸಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ಒಂದು ಮನೋರಂಜನೆ ಚಿತ್ರನ ನೀವು ನೋಡ್ಬೋದು. ಒಂದಷ್ಟು ಇದೆ ಸಿನಿಮಾ ಅಂದಮೇಲೆ, ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. ಒಂದಷ್ಟು ಗೊಂದಲಗಳಿದ್ದಾವೆ. ಅದೇ ನಾನು ಆಗಲೇ ಹೇಳಿದಂಗೆ ಸ್ವಲ್ಪ ಅತಿರೇಕದ ಕೆಲವು ದೃಶ್ಯ ಅಂತ ಅನಿಸುತ್ತೆ, ಕೆಲವು ಇದ್ದಾವೆ. ಆದರೆ ಅದನ್ನೆಲ್ಲ ಹೊರತುಪಡಿಸಿದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾನ ನೀವೆಲ್ಲ ಕಣ್ತುಂಬ್ಕೊಳ್ಬೋದು. ಹಾಗೆಯೇ ಈ ವರ್ಷದ ಕೊನೆಯಲ್ಲಿ ಡಿಸೆಂಬರ್ 25 ಏನು ಸಿನಿಮಾ, 2 ಸಿನಿಮಾ ಬಿಡುಗಡೆ ಆಗಿದೆ. ಒಂದು ಮಾರ್ಕ್, ಮತ್ತೊಂದು 45 ಕೂಡ ಒಂದು ವಿಭಿನ್ನವಾದ ಜಾನರ್ನ, ಒಂದು ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ನೋಡುವಂಥ ಅದೇ ಒಂದು ಬೇರೆ ಜಾನರ್ ಸಿನಿಮಾ. ಆದರೆ ಇದು ಕೂಡ ಒಂದು ಎಂಟರ್ಟೈನ್ಮೆಂಟ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇದಾಗಿದೆ. ಎರಡು ರೀತಿಯ ಸಿನಿಮಾ ತೆರೆ ಕಂಡಿದೆ. ನೀವೆಲ್ಲ ಪ್ರೇಕ್ಷಕರು ಈ ಸಿನಿಮಾಗಳನ್ನು ಗೆಲ್ಲಿಸಿದ್ರೆ 2026 ಆರಂಭಕ್ಕೆ ಒಂದು ಒಳ್ಳೆಯ ಶುಭ ಸೂಚಕ ಅಂತ ಹೇಳ್ಬೋದು. ಯಾಕೆಂದರೆ 2025ರಲ್ಲಿ ಸುಮಾರು ಸಿನಿಮಾಗಳು ನೆಲ ಕಚ್ಚಿದೆ. ಸುಮಾರು ನಿರ್ಮಾಪಕರುಗಳು ಭಾಳ ಕಷ್ಟಪಟ್ಟು ಹಾಕಿದಂಥ ಹಣ ವಾಪಸ್ ಮಾಡದೆ ಎಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ. ನಿರ್ದೇಶಕರು ಎಷ್ಟೋ ಜನ ನಿರ್ದೇಶನ ಮಾಡಿ ಮತ್ತೆ ಹೊಸ ನಿರ್ದೇಶನಕ್ಕೆ ದಾರಿ ಇಲ್ಲದೆ ಸೋತಿರೋ ಸಿನಿಮಾಗಳ ಕಡೆ ನೋಡಿಕೊಂಡು ಏನು ಸೋಲ್ತು ಅನ್ನೋ ತೊಂದರೆಯಲ್ಲಿ, ಆ ಯೋಚನೆಯಲ್ಲಿ ಉಳ್ಕೊಂಡಿದ್ದಾರೆ. 2026 ಆಗಬಾರ್ದಲ್ವ. ನಾವು ಬೇರೆ ಚಿತ್ರರಂಗದ ಬಗ್ಗೆ, ಬೇರೆ ಸಿನಿಮಾಗಳ ಬಗ್ಗೆ ಗಂಟೆ ಮಾತಾಡ್ತೀವಿ, ಬಂದು ಸಿನಿಮಾಗಳೆಲ್ಲ ನೋಡ್ತೀವಿ ಬೇರೆ ಬೇರೆ ಭಾಷೆಗಳದ್ದು. ಯಾಕೆ ಸ್ವಾಮಿ ನಮ್ಮ ಸಿನಿಮಾಗಳು ನೋಡಬಾರ್ದು? ನಮ್ಮಲ್ಲಿ ಏನು ಕಮ್ಮಿ ಆಗಿದೆ? ಯಾವ ಹಾಲಿವುಡ್ಡು, ಬಾಲಿವುಡ್ಡು ಎಲ್ಲರೂ ನೀವಾಳಿಸಿ ಅವರೆಲ್ಲರೂ ಓವರ್ಟೇಕ್ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ನಮ್ಮಲ್ಲಿ. ಈಗಿಂದ ಎಲ್ಲ ಸುಮಾರು ವರ್ಷಗಳಿಂದ ಬರ್ತಿದೆ, ನಾವು ಜನ ಅದನ್ನ ಗಮನ ಕೊಡ್ತಾಯಿಲ್ಲ. ಇವತ್ತು ಕೂಡ ಈ 2 ಸಿನಿಮಾಗಳು ಏನು ಬಿಡುಗಡೆ ಆಗಿದೆ, ದಯವಿಟ್ಟು ನೋಡಿ. ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಿ. ಕನ್ನಡ ಸಿನಿಮಾ ಗೆದ್ದರೆ ಕೇವಲ ಒಬ್ಬ ಹೀರೋ ಜೀವನ ಅಲ್ಲ, ಒಬ್ಬ ಡೈರೆಕ್ಟ್ರು, ಅದು ನಿರ್ಮಾಪಕ, ಹೀರೋ ಅದಲ್ಲ, ಹೀರೋಯಿನು ಅಷ್ಟೇ ಅಲ್ಲ. ಒಂದು ಸಿನಿಮಾ ಅಂದಮೇಲೆ ಆ ಸಿನಿಮಾ ಅಂದ್ಕೊಂಡು ಲಕ್ಷಾಂತರ ಜನ ಊಟ ಮಾಡ್ತಾಯಿದ್ದಾರೆ, ಸಾವಿರಾರು ಕುಟುಂಬಗಳು ಜೀವನ ಮಾಡ್ತಾಯಿದ್ದಾರೆ.
ಚಿತ್ರರಂಗದಲ್ಲಿ ಸಿನಿಮಾ ಗೆಲ್ಲಿಲ್ಲ ಅಂದರೆ ಅವ್ರಿಗೆಲ್ಲ ಹೊಟ್ಟೆಪಾಡಿಗೆ ಭಾಳ ಕಷ್ಟ ಆಗುತ್ತೆ. ಪ್ರೇಕ್ಷಕರು ಎಲ್ಲೆಲ್ಲ ಏನೇನ್ಕೋ ಕಳಿತೀವಿ, ಯಾವುದಾದ್ರೂ ಸಿನಿಮಾಗಳು ಕಳಿತೀವಿ, ಮನೇಲಿ ಕೂತ್ಕೊಂಡು ಆ ಸಿನಿಮಾ ಈ ಸಿನಿಮಾ ಅಂತ ನೋಡ್ತೀವಿ. ನೋಡಬಾರ್ದು ಅಂತಲ್ಲ, ಮನೋರಂಜನೆ ಬೇಕು, ನೋಡಲೇಬೇಕು. ಆದರೆ ಚೆನ್ನಾಗಿರೋ ಸಿನಿಮಾಗಳು ಬಂದಾಗ ದಯವಿಟ್ಟು ನೀವು ಕೈ ಹಿಡೀರಿ. ದಯವಿಟ್ಟು ಹೊಸ ಹೊಸ ನಟರು ಬರ್ತಾಯಿದ್ದಾರೆ, ಹೊಸ ಹೊಸ ಕಲಾವಿದರು, ಹೊಸ ಹೊಸ ಟೆಕ್ನಿಷಿಯನ್ಸ್ ಬರ್ತಾಯಿದ್ದಾರೆ, ಹೊಸ ಹೊಸ ಟೆಕ್ನಾಲಜಿ ಬರ್ತಾಯಿದೆ. ನಮ್ಮಲ್ಲೂ ಕೂಡ ಎಲ್ಲ ಟೆಕ್ನಾಲಜಿಗಳನ್ನು ತಗೊಂಡು ಒಳ್ಳೊಳ್ಳೆ ತಾಂತ್ರಿಕವಾಗಿ ಮತ್ತು ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ಗಳು ಹಾಕ್ಕೊಂಡು ಸಿನಿಮಾಗಳು ಮಾಡ್ತಾಯಿದ್ದಾರೆ. ಆ ಎಲ್ಲ ಸಿನಿಮಾ ತಾಂತ್ರಿಕರಿಗೂ ಮತ್ತು ನಿರ್ದೇಶಕರಿಗೂ, ನಿರ್ಮಾಪಕರಿಗೂ, ನಟ ನಟಿಯರಿಗೆ ಒಳ್ಳೆಯದಾಗಬೇಕಂದ್ರೆ ನೀವು ಪ್ರೇಕ್ಷಕ ಪ್ರಭುಗಳು. ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ, ಅಭಿಮಾನಿ ದೇವರುಗಳು ಅಂತ. ನೀವು ಪ್ರಭುಗಳಾಗಿ, ದೇವರುಗಳಾಗಿ ಕನ್ನಡ ಚಿತ್ರಗಳನ್ನು ನೋಡಿ, ಕನ್ನಡ ಚಿತ್ರಗಳನ್ನು ಬೆಳೆಸಿ, ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆ ಕೂಡ ಸೇರಲಿ ಅಂತ ಕೇಳ್ಕೊತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.